ಹಾಯ್ ಸ್ನೇಹಿತರೆ, ನೀವು ಪುಸ್ತಕ ತೆರೆದ ತಕ್ಷಣ ಮನಸ್ಸು ಬೇರೆ ಕಡೆ ಹೋಗುತ್ತದೆಯೇ? ಓದಲು ಕುಳಿತಾಗ ಮೊಬೈಲ್ ನೆನಪಾಗುತ್ತದೆಯೇ? 1 ಗಂಟೆ ಓದಲು ಕುಳಿತರೂ ಕೇವಲ 10 ನಿಮಿಷ ಮಾತ್ರ ಓದಿದಂತಾಗುತ್ತದೆಯೇ? ಹಾಗಿದ್ದರೆ ಈ ವಿಡಿಯೋ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಯಾಕೆಂದರೆ ಇಂದು ನಾವು ಓದಿನಲ್ಲಿ ಗಮನ ಹೆಚ್ಚಿಸುವ ಕೆಲವು ಸರಳ ಆದರೆ ಪರಿಣಾಮಕಾರಿ ವಿಧಾನಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಓದುವ ಸ್ಥಳವನ್ನು ಸ್ವಚ್ಛವಾಗಿಡಿ. ನಿಮ್ಮ ಟೇಬಲ್ ಮೇಲೆ ಅಗತ್ಯವಿಲ್ಲದ ವಸ್ತುಗಳು, ಆಟಿಕೆಗಳು ಮತ್ತು ಬೇರೆ ಗಮನ ಸೆಳೆಯುವ ವಸ್ತುಗಳು ಇದ್ದರೆ ನಿಮ್ಮ ಮನಸ್ಸು ಸಹ ಚದುರುತ್ತದೆ. ಆದ್ದರಿಂದ ಓದಲು ಕುಳಿತುಕೊಳ್ಳುವ ಮೊದಲು ನಿಮ್ಮ ಸುತ್ತಲಿನ ಜಾಗವನ್ನು ಸ್ವಚ್ಛಗೊಳಿಸಿ. ಎರಡನೆಯದಾಗಿ, ಮೊಬೈಲ್ ಅನ್ನು ನಿಮ್ಮಿಂದ ದೂರ ಇಡಿ. ಇಂದಿನ ವಿದ್ಯಾರ್ಥಿಗಳ ದೊಡ್ಡ ಶತ್ರು ಮೊಬೈಲ್. ಒಂದು ನೋಟಿಫಿಕೇಶನ್ ಬಂದರೂ ಸಾಕು, ಗಮನ ಸಂಪೂರ್ಣವಾಗಿ ಬೇರೆ ಕಡೆ ಹೋಗುತ್ತದೆ. ಆದ್ದರಿಂದ ಓದುವ ಸಮಯದಲ್ಲಿ ಮೊಬೈಲ್ ಅನ್ನು ಸೈಲೆಂಟ್ ಮೋಡ್ನಲ್ಲಿ ಅಥವಾ ಬೇರೆ ಕೋಣೆಯಲ್ಲಿ ಇಡಿ. ಮೂರನೆಯದಾಗಿ, ದೊಡ್ಡ ಗುರಿಗಳನ್ನು ಇಡಬೇಡಿ. ಇವತ್ತು ಇಡೀ ಪುಸ್ತಕ ಮುಗಿಸುತ್ತೇನೆ ಎಂದು ಯೋಚಿಸಬೇಡಿ. ಅದರ ಬದಲು ಮುಂದಿನ 30 ನಿಮಿಷ ಈ ಒಂದು ಪಾಠವನ್ನು ಮಾತ್ರ ಓದುತ್ತೇನೆ ಎಂದು ನಿರ್ಧರಿಸಿ. ಸಣ್ಣ ಗುರಿಗಳು ಸಾಧಿಸಲು ಸುಲಭವಾಗುತ್ತವೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ. ನಾಲ್ಕನೆಯದಾಗಿ, 25 ನಿಮಿಷ ಸಂಪೂರ್ಣ ಗಮನದಿಂದ ಓದಿ. ನಂತರ 5 ನಿಮಿಷ ವಿಶ್ರಾಂತಿ ತೆಗೆದುಕೊಳ್ಳಿ. ಮತ್ತೆ 25 ನಿಮಿಷ ಓದಿ. ಹೀಗೆ ಮಾಡಿದರೆ ನಿಮ್ಮ ಮೆದುಳು ದಣಿಯುವುದಿಲ್ಲ. ನಿರಂತರವಾಗಿ 2 ಅಥವಾ 3 ಗಂಟೆ ಓದಲು ಪ್ರಯತ್ನಿಸುವುದಕ್ಕಿಂತ ಈ ವಿಧಾನ ಹೆಚ್ಚು ಪರಿಣಾಮಕಾರಿ. ಐದನೆಯದಾಗಿ, ಓದಿದ್ದನ್ನು ಬರೆಯಿರಿ. ಕೇವಲ ಓದಿದರೆ ಸಾಕಾಗುವುದಿಲ್ಲ. ಮುಖ್ಯ ಅಂಶಗಳನ್ನು ಒಂದು ನೋಟ್ಬುಕ್ನಲ್ಲಿ ಬರೆಯಿರಿ. ನೀವು ಬರೆದ ವಿಷಯವನ್ನು ನಿಮ್ಮ ಮೆದುಳು ಹೆಚ್ಚು ಸಮಯ ನೆನಪಿಟ್ಟುಕೊಳ್ಳುತ್ತದೆ. ಆರನೆಯದಾಗಿ, ಸಾಕಷ್ಟು ನಿದ್ರೆ ಮಾಡಿ. ಕೆಲವು ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಓದುತ್ತಾರೆ, ಆದರೆ ನಿದ್ರೆ ಇಲ್ಲದ ಮೆದುಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ. ದಿನಕ್ಕೆ 7 ರಿಂದ 8 ಗಂಟೆಗಳ ಕಾಲ ಉತ್ತಮ ನಿದ್ರೆ ನಿಮ್ಮ ಗಮನವನ್ನು ಹೆಚ್ಚಿಸುತ್ತದೆ. ಏಳನೆಯದಾಗಿ, ಓದುವಾಗ ಒಂದೇ ಕೆಲಸ ಮಾಡಿ. ಓದುತ್ತಾ ಮೊಬೈಲ್ ನೋಡುವುದು, ಹಾಡು ಕೇಳುವುದು ಅಥವಾ ಸ್ನೇಹಿತರ ಜೊತೆ ಚಾಟ್ ಮಾಡುವುದು ನಿಮ್ಮ ಗಮನವನ್ನು ಕಡಿಮೆ ಮಾಡುತ್ತದೆ. ಒಂದು ಸಮಯದಲ್ಲಿ ಒಂದೇ ಕೆಲಸ ಮಾಡಿದರೆ ನಿಮ್ಮ ಮೆದುಳು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಎಂಟನೆಯದಾಗಿ, ನಿಮ್ಮ ಗುರಿಯನ್ನು ಪ್ರತಿದಿನ ನೆನಪಿಸಿಕೊಳ್ಳಿ. ನೀವು ಯಾಕೆ ಓದುತ್ತಿದ್ದೀರಿ? ಒಳ್ಳೆಯ ಅಂಕಗಳಿಗಾಗಿಯೇ? ಒಳ್ಳೆಯ ಉದ್ಯೋಗಕ್ಕಾಗಿಯೇ? ನಿಮ್ಮ ಕನಸಿನ ಜೀವಕ್ಕಾಗಿಯೇ? ಈ ಪ್ರಶ್ನೆಗೆ ಉತ್ತರ ತಿಳಿಯದಿದ್ದರೆ ಗಮನ ಕೇಂದ್ರೀಕರಿಸುವುದು ಸುಲಭವಾಗುತ್ತದೆ. 9ನೆಯದಾಗಿ, ನಿಮ್ಮನ್ನು ಇತರರ ಜೊತೆ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಸ್ನೇಹಿತ ದಿನಕ್ಕೆ 5 ಗಂಟೆ ಓದಬಹುದು, ಆದರೆ ನೀವು 2 ಗಂಟೆ ಸಂಪೂರ್ಣ ಗಮನದಿಂದ ಓದಿದರೆ ಅದು ಹೆಚ್ಚು ಮೌಲ್ಯಯುತವಾಗಿರಬಹುದು. ಯಶಸ್ಸು ಸಮಯದಿಂದ ಅಲ್ಲ, ಏಕಾಗ್ರತೆಯಿಂದ ಬರುತ್ತದೆ. 10ನೆಯದಾಗಿ, ಪ್ರತಿದಿನ ಸ್ವಲ್ಪ ಪ್ರಗತಿ ಮಾಡಿ. ಒಂದು ದಿನದಲ್ಲಿ ಎಲ್ಲವನ್ನೂ ಕಲಿಯಲು ಸಾಧ್ಯವಿಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಲಿತರೆ 1 ವರ್ಷದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ, ಅದು ಪ್ರತಿದಿನದ ಸಣ್ಣ ಪ್ರಯತ್ನಗಳ ಫಲ. ನೆನಪಿಡಿ, ಓದಿನಲ್ಲಿ ಗಮನ ಹೆಚ್ಚಿಸುವ ರಹಸ್ಯ ಬುದ್ಧಿವಂತಿಕೆಯಲ್ಲಿ ಇಲ್ಲ, ಅದು ಸರಿಯಾದ ಅಭ್ಯಾಸಗಳಲ್ಲಿ ಇದೆ. ಮೊಬೈಲನ್ನು ನಿಯಂತ್ರಿಸಿ, ಸಮಯವನ್ನು ಗೌರವಿಸಿ ಮತ್ತು ಪ್ರತಿದಿನ ಸ್ವಲ್ಪ ಪ್ರಗತಿ ಮಾಡಿ. ಆಗ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಇಂದಿನಿಂದಲೇ ಒಂದು ನಿರ್ಧಾರ ಮಾಡಿ, ಓದುವಾಗ ಗಮನ ಕಳೆದುಕೊಳ್ಳುವ ಅಭ್ಯಾಸಗಳನ್ನು ಬಿಟ್ಟುಬಿಡಿ. ಯಾಕೆಂದರೆ ನಿಮ್ಮ ಭವಿಷ್ಯವನ್ನು ನಿರ್ಮಿಸುವ ಶಕ್ತಿ ನಿಮ್ಮ ಕೈಯಲ್ಲಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.